ಒಂದಲ್ಲ ಎರಡು ಕಾಲು ಆಚೆ ಇಟ್ಟಿದ್ದಾರೆ ಜಿಟಿ ದೇವೇಗೌಡ. ಜಿಟಿ ದೇವೇಗೌಡರ ವಿಚಾರದಲ್ಲಿ ನನ್ನ ಮಾತೆ ಫೈನಲ್. ಸ್ವಂತ ಪಕ್ಷದವರೇ ನನಗೆ ಬುದ್ಧಿ ಕಲಿಸಿದ್ದಾರೆ ಎಂದ ಎಚ್ಡಿಕೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕುಮಾರಸ್ವಾಮಿ ಅವರು ಫುಲ್ಲು ಗರಂ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ವಿಧಾನ ಪರಿಷತ್ತಲ್ಲಿ ಆದಂತಹ ಅವಮಾನ, ಜೊತೆಗೆ ರಾಜ್ಯಸಭೆಗೆ ಎಚ್.ಡಿ. ದೇವೇಗೌಡರನ್ನ ಆಯ್ಕೆ ಮಾಡದಂತಹ ಒಂದು ಪರಿಸ್ಥಿತಿ. ಈ ಎರಡೂ ವಿಚಾರಗಳನ್ನ ಕುಮಾರಸ್ವಾಮಿ ಅವರು ತುಂಬಾ ಗಂಭೀರವಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಸ್ವಂತ ಪಕ್ಷದವರೇ ನನಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ನಾನು ಯಾರನ್ನ ನಂಬಿದ್ದೇನೋ, ಯಾರ ಮೇಲೆ ವಿಶ್ವಾಸ ಇಟ್ಟಿದ್ನೋ ಅವರೇ ನನಗೆ ಈಗ ಮೋಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಕುಮಾರಸ್ವಾಮಿಯವರು ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಮೇಲೆ ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಸಾಫ್ಟ್ ಕಾರ್ನರ್ನ ತೋರಿಸಿದ್ರ ಅಥವಾ ಇಲ್ವಾ ಅನ್ನೋದು ಕೂಡ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಆದ್ರೆ ವಿಧಾನ ಪರಿಷತ್ತು ಚುನಾವಣೆ ಇದೆಯಲ್ಲ, ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೋಲಾಯ್ತಲ್ಲ, ಆ ಸೋಲಿನಿಂದ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದು ಈಗ ಅವರಿಗೆ ಒಂದಷ್ಟು ಕನ್ಫ್ಯೂಷನ್ ಕೂಡ ಆಗಿರುವಂತಹದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಈ ಸೋಲನ್ನ ನಿರೀಕ್ಷಣೆ ಮಾಡಿರಲಿಲ್ಲ. ಜೆಡಿಎಸ್ ನ ಶಾಸಕರೇ ಅಡ್ಡ ಮತದಾನ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಅವರು ಇಟ್ಕೊಂಡಿರಲ್ಲ. ಎಲ್ಲರೂ ಕೂಡ 17 ಜನ MLAಗಳಿದಾರಲ್ಲ, ಅವರೆಲ್ಲರೂ ಕೂಡ ನನ್ನವರೇ, ನನಗೆ ಯಾವತ್ತೂ ಕೂಡ ಅವ್ರು ಕೈ ಬಿಡಲ್ಲ ಅಂತೇಳಿ ಬಹಳ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ರು. ಆದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅದೆಲ್ಲವೂ ಕೂಡ ಉಲ್ಟಾಗೋಗ್ಬಿಡ್ತು. ಅಂದ್ರೆ ಅವರು ಕೂಡ ನಿರೀಕ್ಷೆ ಮಾಡಿರಲ್ಲ ಈ ರೀತಿ ಆಗುತ್ತೆ ಅಂತೇಳಿ. ನಮ್ಮ ಅಭ್ಯರ್ಥಿ ಸೋಲ್ತಾರೆ, ಅದು ಕೂಡ ನಮ್ಮ ಪಕ್ಷದ ಶಾಸಕರಿಂದಲೇ ನಮ್ಮ ಅಭ್ಯರ್ಥಿ ಸೋಲ್ತಾರೆ ಅಂತೇಳಿ ಅವರು ಕೂಡ ನಿರೀಕ್ಷೆ ಮಾಡಿರಲ್ಲ. ಆದ್ರೆ ಇವತ್ತು ಆ ಒಂದು ಪರಿಸ್ಥಿತಿ ಈಗ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ಸತ್ಯಕ್ಕೆ ಏನಂತಂದ್ರೆ, ಜಿಟಿ ದೇವೇಗೌಡರ ವಿಚಾರದಲ್ಲಿ ನನ್ನ ಮಾತೆ ಫೈನಲ್ಲು. ನನಗೆ ಯಾರು ಹೇಳಿದ್ರು ಕೂಡ ಅವರನ್ನ ನಾನು ಖಂಡಿತವಾಗ್ಲೂ ಕ್ಷಮಿಸಲ್ಲ. ದೇವೇಗೌಡರು ಹೇಳಿದ್ರು ಕ್ಷಮಿಸಲ್ಲ, ಯಾರು ಹೇಳಿದ್ರು ಕೂಡ ನಾನು ಕ್ಷಮಿಸಲ್ಲ ಅನ್ನೋ ಒಂದು ಮಟ್ಟಕ್ಕೆ ಈಗ ಕುಮಾರಸ್ವಾಮಿ ಅವರು ಬಂದಿರುವಂತಹದ್ದು. ಎಸ್, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೋಲನುಭವಿಸಿದ್ದು, ಜೆಡಿಎಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ದೇ ಸೋಲಿಗೆ ಕಾರಣ ಅಂತ ಈಗ ತಿಳಿದು ಬಂದಿರುವಂತಹದ್ದು. ಜೆಡಿಎಸ್ ಸೋಲಿನ ಬಗ್ಗೆ ಮೈಸೂರಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ಕುಮಾರಸ್ವಾಮಿ, ಚುನಾವಣೆಯ ಫಲಿತಾಂಶ ನನಗೊಂದು ಹೊಸ ಅನುಭವ ನೀಡಿದ್ದು, ಸ್ವಂತ ಪಕ್ಷದವರೇ ನನಗೆ ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಎಸ್, ನಾನು ಆಗ್ಲೇ ಹೇಳಿದಂತೆ ಅತಿಯಾದ ನಂಬಿಕೆಯೇ ಆಘಾತ ತಂದಿದೆ ಅಂತೇಳಿ ಜೆಡಿಎಸ್ ನ ಶಾಸಕರು ಅಡ್ಡ ಮತದಾನ ಮಾಡಿರೋದಕ್ಕೆ ತೀವ್ರ ಅಸಮಾಧಾನವನ್ನ ಈಗ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಜೆಡಿಎಸ್ ನ ಹಿರಿಯ ನಾಯಕ ಜಿಟಿ ದೇವೇಗೌಡ ಅವರ ವಿರುದ್ಧವೂ ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಅಂದ್ರೆ ಅವ್ರಿಗೆ ಬಹಳ ನಿರೀಕ್ಷೆ ಇಟ್ಕೊಂಡ್ರು, ಎಲ್ಲೋ ಒಂದ್ ಕಡೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ, ಸೊ ಈ ಸಲ ಒಂದಾದ್ರೂ ಅಟ್ಲೀಸ್ಟ್ ವಿಧಾನ ಪರಿಷತ್ತಲ್ಲಿ ನಮ್ಮದೊಂದು ಸ್ಥಾನ ಇರುತ್ತೆ ಅಂತ ಹೇಳಿ ಬಹಳ ನಿರೀಕ್ಷೆನೆ ಇಟ್ಕೊಂಡಿದ್ರು. ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ. ಅವ್ರು ಏನ್ ಅಂದ್ಕೊಂಡ್ರೋ ಅದಕ್ಕೆಲ್ಲದಕ್ಕೂ ಕೂಡ ಕಂಪ್ಲೀಟ್ ಆಪೋಸಿಟ್ ಆಯಿತು. ಸೊ ಹಾಗಾಗಿ ಆ ವಿಚಾರ ಈಗ ಕುಮಾರಸ್ವಾಮಿ ಅವರು ಈಗ ಬಹಳ ಬೇಸರವನ್ನ ಈಗ ವ್ಯಕ್ತಪಡಿಸಿರುವಂಥದ್ದು. ಈಗ ಜಿಟಿ ದೇವೇಗೌಡ ಅವರ ವಿಚಾರದಲ್ಲಿ ಈಗಾಗಲೇ ಜಿಟಿ ದೇವೇಗೌಡರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅವರ ಹೆಸರನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಎತ್ತಬೇಡಿ. ಕಳೆದ 1.5 ವರ್ಷದಲ್ಲೂ ಕೂಡ ನಾನು ಅವರ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ. ಇತ್ತೀಚೆಗೆ ನಡೆದಂತಹ ಒಂದು ಚಾಮುಂಡೇಶ್ವರಿ ಕ್ಷೇತ್ರದ ಸಭೆಯಲ್ಲೂ ಕೂಡ ನಾನು ಅವರ ಹೆಸರನ್ನ ಪ್ರಸ್ತಾಪಿಸಿಲ್ಲ. ಹೀಗಂತ ಕಡ್ಡಿ 2 ತುಂಡಾಗಂಗೆ ಈಗ ಮಾತನಾಡಿದ್ದಾರೆ ಜಿಟಿ ದೇವೇಗೌಡರ ಬಗ್ಗೆ. ಅಂದ್ರೆ ಜಿಟಿ ದೇವೇಗೌಡರು ಒಂದು ಕಾಲಲ್ಲ 2 ಕಾಲುಗಳನ್ನ ಕೂಡ ಈಗ ಹೊರಗಿಟ್ಟಿದ್ದಾರೆ. ಈ ಬಗ್ಗೆ ನಮಗೂ ಕೂಡ ಗೊತ್ತಿದೆ. ಅವ್ರ ಬಗ್ಗೆ ನಾನು ಹಿಂದೆ ಏನು ಹೇಳಿದ್ದೇನೋ ಅದೇ ಅಂತಿಮ. ಜಿಟಿ ದೇವೇಗೌಡರ ವಿಚಾರದಲ್ಲಿ ನನ್ನ ಸ್ಟ್ಯಾಂಡ್ ಯಾವತ್ತೂ ಕೂಡ ಬದಲಾಗಲ್ಲ. ದೇವೇಗೌಡರು ಹೇಳಿದ್ರು ಕೂಡ ನನ್ನ ಸ್ಟ್ಯಾಂಡ್ ಬದಲಾಯಿಸಿಕೊಳ್ಳಲ್ಲ. ಪಕ್ಷದ ಹಿತದೃಷ್ಟಿಯಿಂದ ನಾನು ನನ್ನ ಸ್ಟ್ಯಾಂಡ್ ಮೇಲೆ ನಿಂತಿದ್ದೀನಿ. ನನ್ನ ಮಾತಿನ ಮೇಲೆ
ನಿಂತ್ಕೊಂತೀನಿ ಅಂತೇಳಿ ಈಗ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡ ಅವರ ವಿರುದ್ಧ ಈಗ ಗುಡುಗಿದ್ದಾರೆ. ಜೊತೆಗೆ ಏನಂತಂದ್ರೆ, ಈ ಬಾರಿ ಟಿಕೆಟ್ ಅಂತಿಮ ತೀರ್ಮಾನ ಮಾಡುವುದು ನಾನೇ, ಇದರ ಬಗ್ಗೆ ಯಾವ ಗೊಂದಲವೂ ಬೇಡ ಅಂತಂತೇಳಿ ಜಿ ಟಿ ದೇವೇಗೌಡ ಅವರಿಗೆ ಪರೋಕ್ಷವಾಗಿ ಈಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 2028ರ ಚುನಾವಣೆ ಇದೆಯಲ್ಲ, ಆ ಚುನಾವಣೆಯಲ್ಲಿ ಅಂತಿಮವಾಗಿ ಟಿಕೆಟ್ ಫೈನಲ್ ಮಾಡೋದು ದೇವೇಗೌಡರಲ್ಲ, ಮತ್ತೆ ಬೇರೆ ಯಾವ ನಾಯಕರು ಅಲ್ಲ, ನಾನೇ ಅಂತಿಮವಾಗಿ ಫೈನಲ್ ಮಾಡೋದು. ಸೊ ಹಾಗಾಗಿ ಜಿ ಟಿ ದೇವೇಗೌಡರಿಗೆ ನಾನು ಟಿಕೆಟ್ ಅನ್ನ ಕೊಡ್ತೀನೋ ಕೊಡಲ್ವೋ ಅದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಜಿ ಟಿ ದೇವೇಗೌಡರು ಪಕ್ಷಕ್ಕೆ ಸಿಕ್ಕಾಪಟ್ಟೆ ದ್ರೋಹವನ್ನ ಮಾಡಿದ್ದಾರೆ. ಸೊ ಅವರು ಕಾಂಗ್ರೆಸ್ ಜೊತೆ ಟೈಅಪ್ ಆಗಿದ್ದಾರೆ, ಕಾಂಗ್ರೆಸ್ ನಾಯಕರ ಜೊತೆ ಟೈಅಪ್ ಆಗಿದ್ದಾರೆ. ಸೊ ಇದೆಲ್ಲವೂ ಕೂಡ ನನಗೆ ಗೊತ್ತಿರುವಂತಹದೇ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ, ಅಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ನಾನು ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಬೇಡ ಅಂತ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ಈಗ ಕಂಪ್ಲೀಟ್ ಆಗಿ ಜಿ ಟಿ ದೇವೇಗೌಡ ಅವರ ವಿರುದ್ಧ ಗರಂ ಆಗಿದ್ದಾರೆ. ಯಾವಾಗ ಯಾವ್ಯಾವ ರೀತಿಯ ಆಟ ಕಟ್ಟಿದ್ದಾರೆ ಎಂಬುದು ನನಗೆಲ್ಲವೂ ಕೂಡ ಗೊತ್ತಿದೆ. ಜಿ ಟಿ ದೇವೇಗೌಡರ ಎಲ್ಲಾ ಪೂರ್ವಾಪರ ನನಗೆ ಗೊತ್ತಿದೆ. ಈ ಬಾರಿ ಕಠಿಣ ನಿರ್ಧಾರಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಈಗ ಕುಮಾರಸ್ವಾಮಿ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಎಚ್ಚರಿಕೆ ಅನ್ನೋದಕ್ಕಿಂತ ಅವರು ತೆಗೆದುಕೊಂಡಿರುವಂತಹ ಒಂದು ಗಟ್ಟಿ ನಿರ್ಧಾರ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಬಾರಿ ಕಂಪ್ಲೀಟ್ ಆಗಿ ಯುವಕರಿಗೆ ಆದ್ಯತೆಯನ್ನ ಕೊಡೋಣ, ಸಾಕು ಹಿರಿಯರಿಗೆಲ್ಲ ಆದ್ಯತೆಯನ್ನ ಕೊಟ್ಟು ಅವ್ರು ಯಾವ್ಯಾವ ರೀತಿ ಉಲ್ಟಾ ಹೊಡಿತಾರೆ, ಅವ್ರು ಯಾವ್ಯಾವ ರೀತಿ ತಮ್ಮ ಮಾತುಗಳನ್ನ ಬದಲಾಯಿಸ್ತಾರೆ, ಗೆಲ್ಲೋದಕ್ಕಿಂತ ಮುಂಚಿತವಾಗಿ ಒಂದು ರೀತಿ ಆಗಿರ್ತಾರೆ, ಗೆದ್ದಾದ್ಮೇಲೆ ಇನ್ನೊಂದು ರೀತಿ ಆಗ್ತಾರೆ. ಸೊ ಇದೆಲ್ಲವನ್ನೂ ಕೂಡ ನಾನು ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ಸಲ ಅಂದ್ರೆ ಮುಂಬರುವಂತಹ ಚುನಾವಣೆ ಏನಿಲ್ಲ, ಆ ಚುನಾವಣೆಗೆ ನಾನು ಕಂಪ್ಲೀಟ್ ಆಗಿ ಯುವಕರಿಗೆ ಆದ್ಯತೆಯನ್ನ ಕೊಡ್ತೀನಿ. ಯಾರು ಕ್ಷೇತ್ರದ ಜನರು ಇಂಥ ವ್ಯಕ್ತಿಗೆ ಇಂಥ ವ್ಯಕ್ತಿಗೆ ನೀವು ಸೀಟನ್ನ ಕೊಡಿ ಅಂತ ಯಾರು ಹೇಳ್ತಾರೋ ಅಂತವ್ರಿಗೆ ಮಾತ್ರ ಸೀಟನ್ನ ನಾನು ಕೊಡ್ತೀನಿ, ಅದರ್ವೈಸ್ ಬೇರೆ ಇನ್ಯಾರಿಗೂ ಕೂಡ ನಾನು ಸೀಟನ್ನು ಕೊಡಲ್ಲ ಅಂತೇಳಿ ಈಗ ಕುಮಾರಸ್ವಾಮಿ ಅವರು ಹೇಳುವಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ, ಜಿ ಟಿ ದೇವೇಗೌಡರ ವಿಚಾರದಲ್ಲಿ ಕುಮಾರಸ್ವಾಮಿ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳಿದರೆ, ಅವರು ನಮ್ಮ ಪಕ್ಷದಲ್ಲಿ ಇರುವಂತಹ ಅಗತ್ಯ ಇಲ್ಲ, ಅವರು ಬೇಕಾದ್ರೆ ಹೋಗ್ತಾ ಇರ್ಲಿ, ಅವ್ರು ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಅನ್ನೋ ಒಂದು ಅರ್ಥದಲ್ಲಿ ಈಗ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರಿಗೆ ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿರುವಂತಹದ್ದು. ಸೊ ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.